ಆಕಾಶವಾಣಿ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ಅಮಿತಾ ಹೆಬ್ಬಾರ್. ಚೈನೀಸಿಂದ ಚಾಟ್ಸ್ವರೆಗೆ, ನಾರ್ತಿಂದ ಸೌತ್ವರೆಗೆ ಎಲ್ಲ ರೀತಿಯಾದಂತಹ ಖಾದ್ಯಗಳನ್ನು ಒಂದೇ ಸೂರಿನಡಿ ತಿನ್ನಬೇಕು ಅಂತ ನಿಮಗೆ ಆಸೆ ಆಗ್ತಾ ಇದ್ದರೆ ಈ ಜಾಗ ನಿಮಗೆ ಹೇಳಿ ಮಾಡಿಸ್ದಂಗಿದೆ. ಕುಟುಂಬದ ಜೊತೆ ಕಾಲ ಕಳೆಯೋದಕ್ಕೆ ಹಾಗೆ ಸ್ನೇಹಿತರ ಜೊತೆ ಸಮಯ ಕಳೆದು ಹರಟೋದಕ್ಕೆ ಇದು ಒಳ್ಳೆ ಜಾಗ ಅಂತ ಅನಿಸುತ್ತೆ. ಈ ಜಾಗ ಯಾವುದು ಅಂತ ಹೇಳ್ತೀರಾ? ನೋಡ್ಕೊಂಬರೋಣ ಬನ್ನಿ. ದೇಸಿ ಮಸಾಲದಲ್ಲಿ ಆಹಾರ ವೈಭವ, ನಿತ್ಯ ಬಗೆ ಬಗೆಯ ಖಾದ್ಯ ಬಫೆಯಲ್ಲಿ ಆಸ್ವಾದಿಸಿ ಆನಂದಿಸಿ. ವಿಧ ವಿಧವಾದ ಖಾದ್ಯಗಳನ್ನೆಲ್ಲ ತಿನ್ನಬೇಕನಿಸಿದ್ರು ಒಂದೇ ಹೋಟೆಲ್ನಲ್ಲಿ ಕೇಳಿದಷ್ಟು ಸಿಗೋದು ಕಡಿಮೆ. ಆದ್ರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೆ, ಚೈನೀಸ್ನಿಂದ ಚಾಟ್ಸ್ ವರೆಗೆ ಎಲ್ಲವೂ ಕೇಳಿದಷ್ಟು ಉಪಚಾರ ಮಾಡಿ ಉಣಬಡಿಸುವ ಹೋಟೆಲ್ ಇದ್ರೆ ಸ್ವರ್ಗಕ್ಕೆ ಮೂರೆಗೆ. ಈ ರೀತಿ ವಿಭಿನ್ನ ಅನುಭವ ರಾಜರಾಜೇಶ್ವರಿ ನಗರದಲ್ಲಿರುವ ದೇಸಿ ಮಸಾಲದಲ್ಲಿ ಮಾತ್ರ ದೊರೆಯಲು ಸಾಧ್ಯ. ಮುಂದಿರುವ 30ಕ್ಕೂ ಅಧಿಕ ಶುದ್ಧ ಸಸ್ಯಾಹಾರಿ ಖಾದ್ಯಗಳನ್ನ ಸ್ವತಃ ಬಡಿಸಿಕೊಂಡು ಎಷ್ಟು ಬೇಕೋ ಅಷ್ಟು ಸವಿಬಹುದು. ಆದರದಿಂದ ಸ್ವಾಗತಿಸುವ ಸಿಬ್ಬಂದಿ, ಪ್ರವೇಶಿಸಿದೊಡನೆ ಕಣ್ಮನ ಸೆಳೆಯುವ ಗೋಡೆ ಚಿತ್ರಗಳು, ಭಾವಕ್ಕೆ ಜೊತೆಗೂಡುವ ಲೈಟಿಂಗ್ಸ್, ಇವು ದೇಸಿ ಮಸಾಲದ ಆಕರ್ಷಣೆಯಾದ್ರೆ ಬೇರೆಲ್ಲೂ ಸಿಗದ ಶುಚಿ ಆಹಾರವನ್ನು ಸವಿದಷ್ಟು ಮುಗಿಯದಷ್ಟು ಬಗೆಯಲ್ಲಿ ಉಣಬಡಿಸಲಾಗುತ್ತೆ. ದೇಸಿ ಮಸಾಲ ಪ್ರಾರಂಭವಾಗಿದ್ದು 2019ರಲ್ಲಿ ಸಂದೀಪ್ ಜೈನ್ ಅವರ ಮಾಲೀಕತ್ವದಲ್ಲಿ ಆರ್ಆರ್ ನಗರ್ ಮಾತ್ರವಲ್ಲದೆ ಬಾಣಸವಾಡಿ, ಜಯನಗರ, ಗಾಂಧಿನಗರ, ಬ್ರೂಕ್ ಫೀಲ್ಡ್, ದೇವನಹಳ್ಳಿಯಲ್ಲಿ ಒಟ್ಟು 6 ಔಟ್ಲೆಟ್ಗಳಿವೆ. ಆಸಕ್ತಿ ಇರುವವರಿಗೆ ಫ್ರಾಂಚೈಸಿಯನ್ನು ನೀಡಲಾಗುತ್ತೆ. ಸ್ನೇಹಿತರ ಜೊತೆ ಹಾಗೂ ಕುಟುಂಬದವರೊಂದಿಗೆ ಕಾಲ ಕಳೆಯಲು ಎಲ್ಲಾ ವಯೋಮಾನದವರು ಒಟ್ಟಿಗೆ ಕುಳಿತು ರುಚಿಗಟ್ಟಾಗಿ ಊಟ ಮಾಡಲು ಹೇಳಿ ಮಾಡಿಸಿದ ರೆಸ್ಟೋರೆಂಟ್ ಇದು. ಬಫೆ ಸಿಸ್ಟಂನಲ್ಲಿ ಕೈಗೆಟುಕುವ ದರದಲ್ಲಿ ಅನ್ಲಿಮಿಟೆಡ್ ಆಹಾರ ಬಡಿಸುವುದು ದೇಸಿ ಮಸಾಲ ವಿಶೇಷತೆ. ಬಗೆ ಬಗೆಯ ಆಹಾರಗಳನ್ನ ಒಂದು ಸುತ್ತು ತಿನ್ನುವುದರೊಳಗಾಗಿಯೇ ರೆಸ್ಟೋರೆಂಟ್ ಖಾಯಂ ಗ್ರಾಹಕರಾಗುವುದರಲ್ಲಿ ಎರಡು ಮಾತಿಲ್ಲ. ಸಿಬ್ಬಂದಿಯ ಆಪ್ತತೆ ಒಂದೆರಡು ತುತ್ತು ಹೆಚ್ಚೆ ತಿನ್ನುವಂತೆ ಮಾಡುತ್ತೆ. ರುಚಿಯಾದ ಆಹಾರ ಮತ್ತು ಆತಿಥ್ಯ ಹಾಗೂ ವೈವಿಧ್ಯಮಯ ಖಾದ್ಯಗಳನ್ನು ಉಣಬಡಿಸುವ ಉದ್ದೇಶಕ್ಕೆ ಸದಾ ಬದ್ಧರಾಗಿರುತ್ತೆ ದೇಸಿ ಮಸಾಲ. ಗ್ರಾಹಕರ ತೃಪ್ತಿಯೇ ನಮ್ಮ ಸಂತೋಷ. ವೈವಿಧ್ಯಮಯ ಖಾದ್ಯಗಳನ್ನ ಕಿರಿಯರಿಂದ ಹಿರಿಯರವರೆಗೆ ಎಲ್ಲರೂ ಪ್ರೀತಿಯಿಂದ ತಿನ್ನಲಿ ಎಂದು ದೇಸಿ ಮಸಾಲೆಯನ್ನ ಪ್ರಾರಂಭಿಸಿದ್ದೇವೆ ಎಂದು ಅಲ್ಲಿನ ಸ್ಥಾಪಕ ಹಾಗೂ ಸಿಇಒ ಸಂದೀಪ್ ಜೈನ್ ತಿಳಿಸಿದ್ರು. ದೇಸಿ ಮಸಾಲಾದ ಸಿಇಒ ಎಸ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್ ಅಂತ. I am the CEO of Desi Masala. We have 6 branches as of now. So I am heading all the operations for all the 6 branches. ಎಷ್ಟನೇ ವರ್ಷದಿಂದ ಶುರುವಾಯಿತು ಮತ್ತು ಇಷ್ಟು ಸಕ್ಸಸ್ಸಿಗೆ ಕಾರಣ ಏನು? ಯಾಕೆ ಇಷ್ಟೊಂದು ಚೆನ್ನಾಗಿ ನಡೀತಾ ಇದೆ? 2019ಇಂದ ಸ್ಟಾರ್ಟ್ ಮಾಡಿರೋದು ದೇಸಿ ಮಸಾಲ. ಒಂದು ಸ್ಮಾಲ್ ಔಟ್ಲೆಟ್ ಸ್ಟಾರ್ಟ್ ಮಾಡಿದ್ದೀವಿ ಮಾನಸವಾಡಿಯಲ್ಲಿ. ಅಲ್ಲಿಂದ ಒಳ್ಳೆ ನಮಗೆ ಇದು ಸ್ವಲ್ಪ ಇದು ಎಲ್ಲರಿಗೂ ಇಷ್ಟ ಆಯಿತು ನಮ್ಮದು ಊಟ. ಸೊ ಅಲ್ಲಿಂದ ಒಂದು 60 ಕವರ್ಸಿಂದ ಸ್ಟಾರ್ಟ್ ಮಾಡಿರೋದು ನಾವು. ಇವಾಗ ಇಷ್ಟು ಮಟ್ಟಿಗೆ ಬೆಳೆದಿದ್ದು ಎಲ್ಲ ನಮ್ಮ ಕನ್ನಡ ಜನತೆಗೆ ಒಂದು ದೊಡ್ಡ ನಮಸ್ಕಾರ ಹೇಳಬೇಕು. ಎಲ್ಲ ನಮಗೆ ಮೆಚ್ಚಿದ್ದಾರೆ. ಊಟನ ಎಲ್ಲ ಊಟ ತಿಂಡಿಯನ್ನು ಚೆನ್ನಾಗಿ ಮಾಡಿದ್ದಕ್ಕೋಸ್ಕರ ಎಲ್ಲ ಮೆಚ್ಚಿಬಿಟ್ಟು ಎಲ್ಲ ಬರ್ತಾವೆ. ಇಲ್ಲಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಗುತ್ತೆ. ಸೊ ಈ ಆ್ಯಂಬಿಯನ್ಸಿನ ವಿಶೇಷತೆ ಏನು? ಇಂಟೀರಿಯರ್ಸ್ ಎಲ್ಲ ಯಾವ ರೀತಿ ಇದೆ? ನಾವು ಇದು ಇಂಟೀರಿಯರ್ಸು ನಮ್ಮದು ಕಾನ್ಸೆಪ್ಟ್ ಬಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ನಾವು ಇಂಟೀರಿಯರ್ ಡಿಸೈನ್ಸ್ನ ಅಪಾಯಿಂಟ್ ಮಾಡಿದ್ದೀವಿ. ನಮ್ಮದು ಮತ್ತು ಅವ್ರದ್ದು ಐಡಿಯಾಸು ಇಬ್ಬರದ್ದು ಐಡಿಯಾಸ್ ತೊಗೊಂಡ್ಬಿಟ್ಟು ನಾವು ಚರ್ಚೆ ಮಾಡ್ತೀವಿ. ಸುಮಾರು ಚರ್ಚೆ ಮಾಡ್ತೀವಿ, ಸ್ವಲ್ಪ ಟೈಮು ತೊಗೊಳ್ತೀವಿ. ಹಿಂಗೆ ಇರಬೇಕು, ಯಾಕಂದರೆ ಹೆಸರು ಬಂದು ದೇಸಿ ಮಸಾಲ, ಒಂದು ದೇಸಿ ಸ್ಟೈಲಲ್ಲಿ ಇರಬೇಕು. ಸೊ ಆ ಥರ ಆ್ಯಂಬಿಯನ್ಸ್ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಫೆಸಿಲಿಟೀಸ್ ಏನೇನೆಲ್ಲ ಸಿಗುತ್ತೆ ಅಂತ? ಸೊ ನಾವು ಕೊಡ್ತಾ ಇರೋದು ಬಂದು ವೀಕ್ ಡೇಸಲ್ಲಿ 299 ರೇಟು. ಅದು 30 ಐಟಮ್ಸ್ ಇರುತ್ತೆ. ಸೊ ವೀಕೆಂಡ್ಸಲ್ಲಿ ವಿ ಚಾರ್ಜ್ ಅಬೌಟ್ 399. ಅದರಲ್ಲಿ ಸ್ವಲ್ಪ ಜಾಸ್ತಿ ಐಟಮ್ಸ್ ಇರುತ್ತೆ. ಸೊ ಅಬೌಟ್ 35 to 40 ಐಟಮ್ಸ್ ಇರುತ್ತೆ. ವಿ ಹ್ಯಾವ್ ಪಾರ್ಟಿ ಹಾಲ್ಸ್ ಇದೆ. ಪಾರ್ಟಿ ಹಾಲ್ ವಿ ಹ್ಯಾವ್ ಅಬೌಟ್ ದ ಟೋಟಲ್ ಏರಿಯಾ ದೇಸಿ ಮಸಾಲ ಬಂದು 10,000 ಸ್ಕ್ವೇರ್ ಫೀಟು. ಅದರಲ್ಲಿ 5,000 ಬಂದು ರೆಸ್ಟೋರೆಂಟ್ಗೆ ಕನ್ವರ್ಟ್ ಮಾಡಿದ್ದೀವಿ. ಆ್ಯಂಡ್ 5,000 ಸ್ಕ್ವೇರ್ ಫೀಟ್ ಫಾರ್ ಪಾರ್ಟಿ ಹಾಲ್ ಇಟ್ಕೊಂಡಿದ್ದೀವಿ. ಹೈಜೀನ್ ವಿ ಗಿವ್ ದ ಅಟ್ಮೋಸ್ಟ್ ಇಂಪಾರ್ಟೆನ್ಸು. ಬಿಕಾಸ್ ಹೈಜೀನ್ ಇಲ್ಲ ಅಂದರೆ ಯಾರು ಬಂದು ಇಲ್ಲಿ ಊಟ ಮಾಡಲ್ಲ. ಓಕೆ, ಹೈಜೀನು ಸ್ವಲ್ಪ ಕವರ್ ಮಾಡಿರ್ಬೇಕು. ನಾವು ನಮ್ಮದು ಕಿಚನ್ ಹೆಂಗಿದೆ, ಓಕೆ, ಎಷ್ಟು ಕ್ಲೆನ್ಲಿನೆಸ್ಸು ಇಟ್ಟಿದ್ದೀವಿ ಅದೆಲ್ಲ ನೀವು ತೋರಿಸಿರ್ಬೇಕು. ವೀಡಿಯೋನಲ್ಲಿ ತೋರಿಸಿರ್ಬೇಕು. ನಾವು ಹೈಜೀನ್ ಫಸ್ಟ್ ಕಮ್ಸ್ ಹೈಜೀನು, ರೆಸ್ಟ್ ಕಮ್ಸ್ ಫುಡು. ಇಫ್ ದ ಹೈಜೀನ್ ಇಸ್ ನಾಟ್ ಗುಡ್, ಪೀಪಲ್ ವಿಲ್ ನಾಟ್ ಲೈಕ್.
Even if you see the toilets, if you see the ambience, if you see the washing area, if you see the cooking area, kitchen area, without hygiene, nothing looks good. So we give a lot of importance to hygiene. ಔಟ್ಲೆಟ್ಗಳ ವೈಸ್ ಹೋಗೋದಾದ್ರೆ ಫುಟ್ಫಾಲ್ ಎಷ್ಟಿದೆ, ಯಾವ ರೀತಿ ನಡ್ಕೊಂಡ್ಬರ್ತೀರಾ? See, we have about average ನೋಡಿದ್ರೆ ನಮ್ಮದು ಫುಟ್ಫಾಲ್ ಬಂದು ಡೈಲಿ ಅಬೌಟ್ 400 ಆವ್ರೇಜ್ ಇದೆ. ತಿಂಗಳಿಗೆ ಲೆಕ್ಕ ಹಾಕ್ಕೊಂಡ್ರೆ ನೀವು ಅಟ್ಲೀಸ್ಟ್ ಅಬೌಟ್ 12,000 ಜನರು ಬಂದು ತಿಂತಾರೆ ಒಂದು ಔಟ್ಲೆಟಲ್ಲಿ. 6 outlets ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಆನ್ ಆವ್ರೇಜ್ ಶುಡ್ ಬಿ ಅಬೌಟ್ 60,000 to 70,000 ಪೀಪಲ್ ಈಟ್ ಆನ್ ಅ ಮಂತ್ಲಿ ಬೇಸಿಸ್. ಅನ್ಲಿಮಿಟೆಡ್ ಬೊಫೆ ಐಡಿಯಾ ಹೇಗೆ? ಸುಮಾರು ರೆಸ್ಟೋರೆಂಟ್ಸು ಅಲಾಕಾಟ್ ಇದೆ. ನೀವು ನೋಡಿದ್ರೆ ಎಲ್ಲ ಕಡೆ ನೋಡಿದ್ರೆ ನೀವು ಅಲಾಕಾಟ್ ಇದೆ. ಬಫೆ ರೆಸ್ಟೋರೆಂಟ್ಸ್ ಭಾಳ ಕಡಿಮೆ. ಸಪೋಸಿಂಗು ಲೈಕ್ ಮಿಡಲ್ ಕ್ಲಾಸ್ ಪೀಪಲು ಹೋಗ್ಬಿಟ್ಟು ಊಟ ಮಾಡಬೇಕಂದ್ರೆ ಅವ್ರಿಗೆ ಎಲ್ಲ ಥರದ್ದು ಫುಡ್ ಬೇಕು. ಓಕೆ, ಈ ಥರ ಕಾನ್ಸೆಪ್ಟು ಎಲ್ಲೂ ಇಲ್ಲ. ಸೊ 35 ಐಟಮ್ಸ್ ಕೊಡೋದು ಕಾನ್ಸೆಪ್ಟ್ ನಮ್ಮದು ಒಂದೇ ಇರೋದು, ದೇಸಿ ಮಸಾಲ ಅಂದ್ಬಿಟ್ಟು. ಇದು ನೋಡಿಬಿಟ್ಟು ನಮ್ಮದು ದೇಸಿ ಮಸಾಲ ಸುಮಾರು ಔಟ್ಲೆಟ್ಸ್ ಮಶ್ರೂಮ್ ಆಗಿದೆ. ಸೊ ಹಾಗಾಗಿ ನಾವು ವಿ ಆರ್ ಗಿವಿಂಗ್ ಗುಡ್ ಫುಡ್, ಗುಡ್ ಕ್ವಾಲಿಟಿ. ಸೊ ಪೀಪಲ್ ಕಮ್ ಹಿಯರ್ ಆ್ಯಂಡ್ ದ ರೇಟ್ಸ್ ಆರ್ ಆಲ್ಸೋ ವೆರಿ ಮಿನಿಮಲ್. ಸೊ ನಮ್ಮ ಫೌಂಡರ್ ಮತ್ತು ಸಿ ಇ ಒ ಬಂದು ಮಿಸ್ಟರ್ ಸಂದೀಪ್ ಜೈನ್ ಅಂದ್ಬಿಟ್ಟು. ಓಕೆ, ಹೀ ಈಸ್ ಡನ್ MBA ಇನ್ ಫೈನಾನ್ಸು. ಅವರು ಇಲ್ಲೇ ವಾಸ ಮಾಡ್ತಾಯಿದ್ದಾರೆ ಬ್ಯಾಂಗ್ಳೂರಲ್ಲಿ. ಸುಮಾರು 25 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾ ಇರೋದು. ಇಲ್ಲೇ ಓದಿ ಅವರು ಇಲ್ಲೇ ಬೆಳೆದಿರೋದು. ಸೊ ಅವ್ರು ಇವತ್ತು ಬರೋಕ್ಕಾಗಿಲ್ಲ. ಹೀಸ್ ಅವರ್ MD ಆ್ಯಂಡ್ CEO. ಸ್ಟೂಡೆಂಟ್ಸ್ಗೆ ಸದ್ಯಕ್ಕೆ 15% ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಎನಿಬಡಿ ಕಮ್ಸ್ ಆಸ್ ಅ ಸ್ಟೂಡೆಂಟ್ ಟು ದ ರೆಸ್ಟೋರೆಂಟು ಆ್ಯಂಡ್ ಇಫ್ ದೇ ಶೋ ದೇರ್ ಐ ಡಿ ಕಾರ್ಡ್ ತೋರಿಸಿದ್ರೆ ನಾವು 50% ಡೈರೆಕ್ಟ್ ಡಿಸ್ಕೌಂಟ್ ಕೊಡ್ತಿದ್ದೀವಿ. ಇವಾಗ ಅದು ಆಫರ್ ನಡೀತಾ ಇದೆ. ಅದು ಸ್ವಲ್ಪ ದಿವಸ ನಡೆಸ್ತೀವಿ. ನೋಡೋಣ ಯಾವಾಗವರೆಗೂ ನಡೆಸಬೇಕು ಆವಾಗವರೆಗೂ ಲಿಮಿಟೆಡ್ ಪೀರಿಯಡ್ಗೆ ನಡೆಸ್ತಾ ಇದ್ವಿ. ಫ್ರ್ಯಾಂಚೈಸೀಸು ವಿ ಹ್ಯಾವ್ 6 outlets ಆಫ್ ಅವರ್ ಓನ್. ಸ್ವಲ್ಪ ಇವಾಗ ಫ್ರ್ಯಾಂಚೈಸೀಸು ಕೊಡ್ತಾಯಿದ್ದೀವಿ ಆ್ಯಂಡ್ ಫ್ರ್ಯಾಂಚೈಸಿ ಬೋರ್ಡ್ ಡಿಸ್ಪ್ಲೇ ಮಾಡಿದ್ದೀವಿ. ಎನಿಬಡಿ ಇಸ್ ಇಂಟ್ರೆಸ್ಟ್ ಇನ್ ಫ್ರ್ಯಾಂಚೈಸೀಸ್ ವಿಲ್ ಆಲ್ಸೋ ಗಿವ್ ದೆಮ್ ಎ ಫ್ರ್ಯಾಂಚೈಸಿ. ಅದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಫ್ರ್ಯಾಂಚೈಸೀಸ್ ಇದೆ. ಪೋಕೋ ಮಾಡೆಲ್ ಇದೆ. ಪೋಕೋ ಮಾಡೆಲ್ ಬಂದು ಫ್ರ್ಯಾಂಚೈಸೀಸ್ ವಿ ರನ್ ದ ಶೋ ಫಾರ್ ದೆಮ್. ಅದರ್ವೈಸ್ ದೇ ಕ್ಯಾನ್ ಟೇಕ್ ಅಪ್ ಎ ಫ್ರ್ಯಾಂಚೈಸಿ ಆ್ಯಂಡ್ ದೇ ಕ್ಯಾನ್ ದೆನ್ ರನ್ ದೇ. ಸೊ ಇದು ಸ್ವಲ್ಪ ಎಡಿಟ್ ಮಾಡಿ ಇದು ಎಡಿಟ್ ಮಾಡಿ. ಸೊ ಫ್ರ್ಯಾಂಚೈಸೀಸ್ ವಿ ಆರ್ ಓಪನ್ ಫಾರ್ ಫ್ರ್ಯಾಂಚೈಸೀಸ್. Anybody can approach us and we are open for franchises. We can have one-to-one direct contact. ಇನ್ನು ಹೋಟೆಲ್ ಸಿಇಒ ಕುಮಾರ್ ಮಾತನಾಡಿ, ರುಚಿ ಹಾಗೂ ಶುಚಿತ್ವಕ್ಕೆ ಹೆಚ್ಚಿನ ಕಾಳಜಿ ನೀಡಲಾಗುತ್ತಿದೆ. ಪಾರ್ಟಿ ಹಾಲ್ ವ್ಯವಸ್ಥೆ, ಜಾಗ ಮತ್ತು ಆಹಾರವನ್ನ ಎಲ್ಲ ಗ್ರಾಹಕರು ಇಷ್ಟಪಡ್ತಾರೆ. ದೇಸಿ ಮಸಾಲ ರುಚಿಯನ್ನ ಮೈಸೂರು, ಹುಬ್ಬಳ್ಳಿ ಸೇರಿದಂತೆ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸುವ ಕನಸಿದೆ ಎಂದು ತಿಳಿಸಿದರು. ಸುಮಾರು 10,000 ಚದರ ಅಡಿ ವಿಸ್ತೀರ್ಣ ಹೊಂದಿರುವ ಹೋಟೆಲ್ನಲ್ಲಿ ಸವಿಸ್ತಾರವಾದ ಪಾರ್ಟಿ ಹಾಲ್ಗಳ ವ್ಯವಸ್ಥೆ ಕೂಡ ಇದೆ. ಇಲ್ಲಿ 800 ಅತಿಥಿಗಳನ್ನ ಸೇರಿಸಿ ಊಟೋಪಚಾರಗಳ ಜೊತೆಗೆ ಸಂಭ್ರಮಿಸಬಹುದು. ಆಸನ ವ್ಯವಸ್ಥೆ, ವೇದಿಕೆ, ಲೈಟಿಂಗ್ ಇನ್ನಿತರ ಸೆಟಪ್ಗಳು, ಪಾರ್ಟಿ ಫೀಲ್ಡ್ ಕೊಡುವುದರಲ್ಲಿ ಅನುಮಾನವೇ ಇಲ್ಲ. ಹುಟ್ಟುಹಬ್ಬ, ಕಾರ್ಪೊರೇಟ್ ಇವೆಂಟ್ ಸೇರಿದಂತೆ ಹಲವು ಇವೆಂಟ್ಗಳನ್ನು ಅದ್ದೂರಿಯಾಗಿ ಆಯೋಜಿಸಲಾಗುತ್ತೆ. ಜೊತೆಗೆ ಔಟ್ಡೋರ್ ಕ್ಯಾಟರಿಂಗ್ ಸೇವೆ ಮೂಲಕ ವೈವಿಧ್ಯಮಯ ಊಟವನ್ನು ಉಣಬಡಿಸಲಾಗುತ್ತೆ. ಊಟ ಅನ್ಲಿಮಿಟೆಡ್. ದೇಸಿ ಮಸಾಲಕ್ಕೆ ಒಮ್ಮೆ ಹೋದ್ರೆ ಸಾಕು. ಇತರ ಹೋಟೆಲ್ಗಳಂತೆ ಆರ್ಡರ್ ಮಾಡಿ ಗಂಟೆಗಟ್ಟಲೆ ಕಾಯುವಂತಿಲ್ಲ. ಬೇಕಾದುದನ್ನು ಸವಿಯಬಹುದು. ಸಾಮಾನ್ಯ ದಿನಗಳಲ್ಲಿ 299 ರೂಪಾಯಿ ಹಾಗೂ ವಾರಾಂತ್ಯದಲ್ಲಿ 399 ರೂಪಾಯಿ ಪಾವತಿಸಿದ್ರೆ ಅನ್ಲಿಮಿಟೆಡ್ ಊಟವನ್ನ ತೃಪ್ತಿಯಾಗುವಷ್ಟು ಆಸ್ವಾದಿಸಬಹುದು. ವಿದ್ಯಾರ್ಥಿಗಳಿಗೆ ರಿಯಾಯಿತಿ. ಸೀಮಿತ ಅವಧಿಗೆ ವಿದ್ಯಾರ್ಥಿಗಳಿಗೆಂದು 15% ರಿಯಾಯಿತಿಯನ್ನು ನೀಡಲಾಗ್ತಾ ಇದೆ. ಕಾಲೇಜಿನ ಐಡಿ ಕಾರ್ಡ್ ತೋರಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಈ ಆಫರ್ ಮುಗಿಯುವ ಮುನ್ನ ದೇಸಿ ಮಸಾಲಾಗೆ ಮರೆಯದೆ ಭೇಟಿ ನೀಡಿ. ಭರಪೂರ ಆಹಾರ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 30ಕ್ಕೂ ಅಧಿಕ ವಿವಿಧ ಬಗೆಯ ಆಹಾರವನ್ನು ಇಲ್ಲಿ ಸವಿಯಬಹುದು. ಪನ್ನೀರ್ ಟಿಕ್ಕಾ, ಸೋಯಾ ಮಂಚೂರಿಯಂತಹ ಸ್ಟಾರ್ಟರ್ಗಳು, ರೋಟಿ, ನಾನ್ ಕುಲ್ಚಾ, ಶೆಫ್ ರೋಟಿಯಂತಹ ಉತ್ತರ ಭಾರತದ ವಿಶೇಷ ತಿನಿಸುಗಳು, ವಿಭಿನ್ನ ಸಲಾಡ್ಗಳಿಂದ ಊಟ ಪ್ರಾರಂಭವಾಗಿ ಪನ್ನೀರ್ ಡೋಪ್ಯಾಸ್, ಹೋಮ್ ಮೇಡ್ ಸಬ್ಜಿ, ಡ್ರೈ ಟೊಮ್ಯಾಟೊ, ಕಾರ್ನ್ ಪೀಸ್, ಭರ್ತ್, ದಾಲ್ ತಡ್ಕಾದಂತಹ ಮೇನ್ ಕೋರ್ಸ್ಗಳಿಗೂ ಲಭ್ಯವಿದೆ. ಜೊತೆಗೆ ದಿನಕ್ಕೊಂದು ಬಗೆಯ ಬಿರಿಯಾನಿ, ಫ್ರೈಡ್ ರೈಸ್, ನೂಡಲ್ಸ್, ಬಿಸಿಬೇಳೆ ಬಾತ್ ಕೂಡ ಇರಲಿವೆ. ಅನ್ನ, ರಸಂ ಮತ್ತು ಮೊಸರನ್ನ ತಿಂದು ತೃಪ್ತಿಯಾಗಿ ಐಸ್ ಕ್ರೀಮ್, ಗುಲಾಬ್ ಜಾಮೂನ್ ಮತ್ತಿತರ ಸಿಹಿ ಖಾದ್ಯಗಳನ್ನು ಸವಿಯಬಹುದು. ನಿತ್ಯ ಲೈವ್ ಕೌಂಟರ್ ಕೂಡ ಇರಲಿದ್ದು ದೋಸೆ, ಪಾನಿಪುರಿ, ಸೇವ್ ಪುರಿ, ದಹಿ ಪುರಿ, ಪಾಪಡ್ ಚಾಟ್ ರೀತಿಯ ಆಹಾರಗಳು ಬಿಸಿ ಬಿಸಿಯಾಗಿ ಸವಿಯಬಹುದು. ಇನ್ನು ಇಲ್ಲಿಗೆ ಭೇಟಿ ಕೊಟ್ಟಂತಹ ಗ್ರಾಹಕರ ರಿವ್ಯೂ ಹೀಗಿತ್ತು. ನನ್ನ ಹೆಸರು ಶಶಿಕಲಾ ಅಂತ. ನಾವಿಲ್ಲೇ ರಾಜರಾಜೇಶ್ವರಿ ನಗರಲ್ಲಿರೋದು. ಇದು ನಮ್ಮ 3rd ಟೈಮ್ ಬರ್ತಾ ಇರೋದು. ಟುಡೇ ಇಸ್ ಮೈ ಡಾಟರ್ಸ್ ಬರ್ಡೇ.
ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಅಫೋರ್ಡಬಲ್ ಪ್ರೈಸ್ ಇದೆ ಮತ್ತು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ವಿ ಪ್ರಿಫರ್ ದೇಸಿ ಮಸಾಲ. ಸೊ ಚೆನ್ನಾಗಿದೆ. ಅವಳ ಬರ್ಡೇ ಅಂತ ಇಲ್ಲಿ ಬಂದಿದ್ದೀವಿ. ಶಿ ಟು ಲೈಕ್ಸ್ ವೆರಿ ಮಚ್. ಎಲ್ಲ ಚೆನ್ನಾಗಿದೆ, ಎಲ್ಲ ಫುಡ್ಸು ಚೆನ್ನಾಗಿದೆ. ಆ್ಯಂಡ್ ಈ ಪಾನಿಪುರಿ ಮಸಾಲೆ ಪುರಿ ಅದು ಚೆನ್ನಾಗಿದೆ. ಆ್ಯಂಡ್ ಪಾಸ್ತಾ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ವಿ ಲೈಕ್ ವೆರಿ ಮಚ್. ಹೌದು, ಫ್ಯಾಮಿಲಿ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸಿಂಗಲಾಗಿ ಬಂದರೂ ಓಕೆ, ಬಟ್ ಫ್ಯಾಮಿಲಿ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಹಲೋ, ನಾನು ಸುಮಾ ಸುಂದರಾಜ್, ಜ್ಞಾನವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿರೋದು. ನಾನು ನಮ್ಮ ಮಾವನಿಂದ ಬಂದಿರೋದು. ಆ್ಯಕ್ಚುಲಿ ದಿಸ್ ಆ್ಯಂಬಿಯನ್ಸ್ ಚೆನ್ನಾಗಿದೆ ಮತ್ತು ಸ್ಟಾಫ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಇಲ್ಲಿ. ಆ್ಯಂಡ್ ಇಟ್ ಈಸ್ ಲೈಕ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು, ಬಟ್ ಇಟ್ ಈಸ್ ನಾಟ್ ವೇಸ್ಟಬಲ್. ಲೈಕ್ ವೇಸ್ಟಬಲ್ ಆಗುವಂಥ ಯಾವ ಫುಡ್ಸು ಇಲ್ಲ, ಹೆಲ್ದಿಯಾಗೇ ಇದೆ ಎಲ್ಲ ಫುಡ್ಸು. ಆ್ಯಂಡ್ ಇಟ್ ಈಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಐ ಆಮ್ ಎಂಜಾಯಿಂಗ್. ಆ್ಯಕ್ಚುಲಿ ಐ ಆಮ್ ಟ್ರೈಯಿಂಗ್ ಎವ್ರಿಥಿಂಗ್. ಇಷ್ಟ ಆಗಿದೆ ಅಂತ ಏನಿಲ್ಲ, ಐ ಆಮ್ ಟ್ರೈಯಿಂಗ್ ಎವ್ರಿಥಿಂಗ್. ಎವ್ರಿ ಸೈಡ್, ಎವ್ರಿ ಕ್ವಿಸಿನ್ಸ್ನ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಲೈಕಿಂಗ್ ಆಲ್ ಇಟ್. ಹಲೋ, ನನ್ನ ಹೆಸರು ಸಿದ್ಲಿಂಗ್ ಮೂರ್ತಿ ಅಂತ. ನಾನು US ಇಂದ ಬಂದಿದ್ದೀನಿ, ಡ್ಯಾಲಸಿಂದ. ಸೊ ಇಲ್ಲಿ ಜಸ್ಟ್ ಫಾರ್ 1 ವೀಕ್ ವೆಕೇಷನಿಗೆ ಬಂದಿದ್ದೀವಿ. ಸೊ ವಿ ವಾಂಟ್ ಟು ಟ್ರೈ ದಿಸ್ ಇಯರ್. ನನ್ನ ಹೆಸರು ಸುರೇಖಾ ಅಂತ. ಸೊ ದಿಸ್ ಈಸ್ ಮೈ 3rd or 4th ಟೈಮ್ ಇಯರ್. ದ ಆ್ಯಂಬಿಯನ್ಸ್ ಇಸ್ ಗುಡ್ ಹಿಯರ್ ಆ್ಯಂಡ್ ಫುಡ್ ಎಲ್ಲ ಕೂಡ ಚೆನ್ನಾಗಿದೆ. ದೆರ್ ಈಸ್ ನೋ ಅಂದರೆ ಏನು ಫಾಲ್ಟ್ ಅಂತ ಏನು ಹೇಳೋಕ್ಕಿಲ್ಲ. ಲೈಕ್ ಎವ್ರಿಥಿಂಗ್ ಇಸ್ ಗುಡ್ ಹಿಯರ್. ಯು ಕ್ಯಾನ್ ವಿಸಿಟ್ ಎನಿ ಟೈಮ್. ನೋ, ಫ್ರೆಂಡ್ಸ್ ಜೊತೆ ಬಂದಿಲ್ಲ, ಫ್ಯಾಮಿಲಿ ಜೊತೆನೇ ಬಂದಿರೋದು. ನೀವೇನಾದ್ರೂ ಬಗೆ ಬಗೆಯ ಚಾಟ್ಸ್ ಆಗಿರಬಹುದು, ನಾರ್ತ್, ಸೌತ್, ದಕ್ಷಿಣ, ಉತ್ತರ ಭಾರತ ಎಲ್ಲಾ ಶೈಲಿಯ ಆಹಾರವನ್ನ ಒಂದೇ ಕಡೆಯಲ್ಲಿ ಸವಿಬೇಕು ಅಂದುಕೊಂಡಿದ್ರೆ RR ನಗರದ ದೇಸಿ ಮಸಾಲಾಗೆ ಭೇಟಿ ಕೊಡೋದನ್ನ ಮಿಸ್ ಮಾಡ್ಕೋಬೇಡಿ. RR ನಗರದಲ್ಲಿ ಮಾತ್ರವಲ್ಲದೆ ಬಾಣಸವಾಡಿ, ಜಯನಗರ್, ಗಾಂಧಿನಗರ್, ಬ್ರೂಕ್ಫೀಲ್ಡ್ ಹಾಗೆ ದೇವನಹಳ್ಳಿಯಲ್ಲೂ ಇವರ ಔಟ್ಲೆಟ್ಗಳಿದ್ದಾವೆ. ಆದಷ್ಟು ಬೇಗ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ದೇಸಿ ಮಸಾಲಾಗೆ ಭೇಟಿ ನೀಡಿ.